ಈ ವಿಚಾರ ಹೊರತುಪಡಿಸಿ ಮಾತನಾಡೋದಾದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಒಂದಷ್ಟು ಪರವಾಗಿ ಮಾತನಾಡಿದ್ರಿ ಅಂತ ಇದಾಗಿತ್ತು. ಬಟ್ ಇವತ್ತಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋಂಥ ನೆನೆ ಅಂತದ್ದು. ಸೊ ಅದೆಲ್ಲ ನೋಡಿದ್ರೆ ದರ್ಶನ್ ಅವರು ತುಂಬ ಕಷ್ಟದ ಪರಿಸ್ಥಿತಿಲಿ ಇದೆ ಈ ಕೇಸ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ನಾನು ನೋಡಲಿಲ್ಲ ಏನೇನು ಸೆಕ್ಷನ್ಸ್ ಇದೆ ಅಂತ ನೋಡಲಿಲ್ಲ. ಇಟ್ಸ್ ಓಕೆ, ಕಷ್ಟದ ಪರಿಸ್ಥಿತಿ ಅಂತ ಏನು ಬರಲ್ಲ. ಈಗ ಹೆಂಗಂದ್ರೂ ಅದು ಕೋರ್ಟಲ್ಲಿ ಇದೆ. ಐ ಆಮ್ ಶ್ಯೂರ್ ಅವರಿಗೂ ಆ ತಿಳುವಳಿಕೆ ಇರುತ್ತೆ, ಅವರ ಅಂದರೆ ಕುಟುಂಬಸ್ಥರಲ್ಲಿ ಎಲ್ಲರಿಗೂ ತಿಳುವಳಿಕೆ ಇರುತ್ತೆ. ಅವ್ರಿಗೆ ಒಂದೊಳ್ಳೆಯ ವಕೀಲರನ್ನ ನಿಗದಿಪಡಿಸಿಕೊಂಡು ಕೋರ್ಟ್ ಅದರಿಂದ ಚಾರ್ಜ್ ಶೀಟ್ ಹೆಂಗಂದ್ರೂ ಪೊಲೀಸ್ ಅವರವರ ಏನೇನು ಇನ್ವೆಸ್ಟನ್ನು ಅಥವಾ ಅವರವರಿಗೆ ಏನು ಅನಿಸುತ್ತೆ ಅಂದರೆ ಅವರ ಲೀಗಲ್ ಇದರಲ್ಲಿ ಅದರ ಪ್ರಕಾರವಾಗಿ ಅವ್ರು ಸೆಕ್ಷನ್ಸ್ ಹಾಕಿರ್ತಾರೆ. ಅದಕ್ಕೆ ತಾನೇ ವಕೀಲರು ಮತ್ತು ಕೋರ್ಟ್ ಅಂತ ಇರೋದು. ಅಲ್ಲಿ ನೋಡೋಣ ಹೇಗೆ ನಡ್ಕೊಳ್ತಾರೆ ಅಂತ. ಬಟ್ ಇವತ್ತೊಂದೆರಡು ಫೋಟೋಸ್ ಹೊರಗಡೆ ಬಂದಿರುವಂಥದ್ದು ಮೇಡಮ್. ಅಂದರೆ ಸಾಯೋ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅಂಗಲಾಚ್ ಬೇಡ್ಕೋತಿರೋಂಥ ಒಂದು ಫೋಟೋ, ಮತ್ತು ಆ ಬಾಡಿಯಲ್ಲಿ ಏನು ಜಾಗ ಆಗಿದೆ ಕೊಲೆ ಆಗಿ ಜಾಗದಲ್ಲಿ ಮಲಗಿರುವಂಥದ್ದು ಒಂದಷ್ಟು ಫೋಟೋಸ್ಗಳು ಹೊರಗಡೆ ವೈರಲ್ ಆಗಿರುವಂಥದ್ದು. ಅದನ್ನು ನೋಡಿದ್ರೆ ಅದು ನೋಡಿದ್ರೆ ಅದರ ತೀವ್ರತೆ ಯಾವ ಮಟ್ಟಿಗೆ ಇದೆ ಅನ್ನೋಂಥದ್ದು ನಾನು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು, ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ನಿದರ್ ಐ ಆಮ್ ಪಾರ್ಟ್ ಆಫ್ ಎನಿ ಆಫ್ ದ ಬಾಡಿ. ನಾನು ಯಾವ ಅಂಗಗಳಲ್ಲೂ ಇಲ್ಲ, ಸರ್ಕಾರದ ಅಂಗಗಳಲ್ಲಿ ಇಲ್ಲ, ನಾನು SITಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ನಾನೇನು ಅದನ್ನು ನೋಡಿ ತಿಳ್ಕೊಂಡು ಇದನ್ನು ಎಕ್ಸಾಮಿನ್ ಮಾಡ್ತೀನಿ ಅನ್ನೋ ಅಷ್ಟು ಆ ಪ್ರೊಫೆಷನ್ ನಂದಲ್ಲ. ಸೊ ಹಾಗಾಗಿ ನನ್ನ ಈಗಷ್ಟೇ ಹೇಳಿದೆ, ಡೆತ್ ಇಸ್ ನಾಟ್ ಅನ್ ಆನ್ಸರ್ ಫಾರ್ ಎನಿಥಿಂಗ್. ಸಾವು ಯಾವುದಕ್ಕೂ ಉತ್ತರ ಆಗಲ್ಲ. ಯಾರಿವತ್ತು ಮರಣವನ್ನು ಹೊಂದಿದ್ದಾರೆ ಅವರೊಟ್ಟಿಗೆ ಯಾವಾಗಲೂ ಅನುಕಂಪ ಇದ್ದೇ ಇರುತ್ತೆ ಎಲ್ಲರಿಗೂ. ಆದರೆ ಯಾಕಾಗಿ ಮರಣ ಹೊಂದಿದ್ದಾರೆ, ಯಾವ ನಿಟ್ಟಿನಲ್ಲಿ ಮರಣ ಹೊಂದಿದ್ದಾರೆ, ಏನೇನು ಆಗಿದ್ದಾರೆ, ಹಿಂದಿನ ಇದು ಏನಿರಬಹುದು ಅಂದರೆ ಆಗು ಹೋಗುಗಳು ಏನಿರಬಹುದು, ಅದನ್ನೆಲ್ಲ ನೋಡುವಂಥದ್ದಕ್ಕೆ ಅದಕ್ಕೋಸ್ಕರನೇ ಸ್ಪೆಷಲ್ ಪೊಲೀಸ್ ಆಫೀಸರ್ ಇದನ್ನು ಕಮಿಟಿನ ರಚನೆ ಮಾಡಿದ್ದಾರೆ ಸರ್ಕಾರದವರು. ಅವರು ಅದಕ್ಕೆ ಸರಿಯಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೇಲಿ ಏನಪ್ಪ ಅಂತ ಹೇಳಿದ್ರೆ, another thing that is a beauty of our nation, ನಮ್ಮ ದೇಶದ ಭಾರತ ದೇಶದಲ್ಲಿ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ಇರೋದು. ಈ ಮುಂಚೆ ಎಷ್ಟೋ ಸಿನಿಮಾಗಳು ಬಂದಿದೆ ಇದನ್ನೇ ಕೊನೆಯಲ್ಲಿ ಆಮೇಲೆ ನಿರಪರಾಧಿ ಅಲ್ಲ, ಅವನ ನಡವಳಿಕೆ ನೋಡುವಂಥದ್ದು, ಅವನ ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ, ಯಾವ ರೀತಿ ಕಾಣಿಕೆ ಕೊಡ್ತಾ ಇದ್ದಾನೆ, ಅವನು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಅವನು ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ದಾನ, ಅವಳು ಎನಿಬಡಿ, ಇದನ್ನೆಲ್ಲ ಪರಿಗಣಿಸುವಂಥದ್ದು ಏನಂತ ಹೇಳಿದ್ರೆ ಅದೇ ಸಾವು. ಇಟ್ ಇಸ್ ನಾಟ್ ಅನ್ ಆನ್ಸರ್ ಒಂದು. ಆ್ಯಂಡ್ ಎವ್ರಿ ಡೆತ್ ಸಂಬಡಿ ಈಸ್ ರೆಸ್ಪಾನ್ಸಿಬಲ್. ಆ್ಯಂಡ್ ಜಡ್ಜ್ ಐಮ್ ಶ್ಯೂರ್ ಇದರ ಸುಮಾರು ನ್ಯಾಯಾಧೀಶರ ಸಂದರ್ಶನಗಳನ್ನ ಓದಿದ್ದೀನಿ, ನೀವು ಓದಿದ್ರು ಆವಾಗ ಅರ್ಥ ಆಗುತ್ತೆ ಅವ್ರಿಗೆ ಎಷ್ಟು ಜವಾಬ್ದಾರಿಯುತವಾದ ಕೆಲಸ ಇದೆಯಲ್ಲಪ್ಪ ಅಂತ. ಮೇಲ್ನೋಟದಿಂದ ನೋಡೋಕ್ಕೆ ಅಯ್ಯೋ ಏನಪ್ಪ ಇದು, ಅವ್ರಿಗೇನು ಸುಲಭ ಅಲ್ವಾ, ಹೇಳ್ಕೊಳ್ಳಿ ಇದು ಪನಿಷ್ಮೆಂಟ್ ಕೊಡ್ರಿ, ಅದು ಪನಿಷ್ಮೆಂಟ್ ಕೊಡ್ರಿ ಅಂತ ನಾವು ಅಂದ್ಕೊಳ್ಳೋದು. ಬಟ್ ಇಟ್ ಇಸ್ ನಾಟ್ ಸೊ. ಅಂದರೆ ಒಂದು ಸಾವು ಅಂತ ಬರುವಾಗ ಎಷ್ಟು ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ನಾವು ಈ ಕೃತ್ಯಗಳನ್ನು ಹೀನ ಕೃತ್ಯ ಅಂತ ಕರಿತೀವಿ ಅಂದರೆ, ಆ ಯೋಚನೆ ಇಲ್ಲದೆ ನಡೆದಿರುವಂತಹ ಕೃತ್ಯಗಳಾಗಿರೋದ್ರಿಂದ ದೆನ್ ಇಟ್ ಬಿಕಮ್ಸ್ ಪನಿಷಬಲ್ ಅನ್ನೋವಂಥದ್ದು. ಸೊ ಲೆಟ್ ಸಿ ಅದರ ಹಿಂದಿನ ಯೋಚನೆ ಏನಾಗಿರಬಹುದು. ಇವಾಗ ಆರೋಪಿ ಸ್ಥಾನದಲ್ಲಿರೋರು ಹೇಳಕ್ಕೆ ಅವಕಾಶ ಇದೆ, ಅಲ್ಲಿ ಅವರ ವಕೀಲರು ಸರಹ ಹೇಳ್ಬೋದು, ಅವ್ರ ಪರವಾಗಿರೋ ವಕೀಲರು. ಅದೆಲ್ಲದನ್ನು ಸರಿಯಾಗಿದೆ ಅಂತ ಅನಿಸಿದ್ರೆ ನ್ಯಾಯಾಧೀಶರು ಅವ್ರು ಏನು ಕೊಡಬೇಕೋ ಅದನ್ನು ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ದರ್ಶನ್ ಬಗ್ಗೆ ಹೇಳಬೇಕಂದ್ರೆ, ದರ್ಶನ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನಾಟ್ ಓನ್ಲಿ ದರ್ಶನ್, ಆಲ್ ಆಫ್ ಅಸ್, ನಾವೆಲ್ಲರೂ ನ್ಯಾಯಾಧೀಶರು ಏನು ಹೇಳ್ತಾರೆ ನಾವು ಅದನ್ನು ಒಪ್ಕೊಳ್ಳೇಬೇಕು, ಸಮ್ಮತಿಸಲೇಬೇಕು, ತಲೆ ಬಾಗಲೇಬೇಕು ಕಾನೂನಿಗೆ. ಆ್ಯಂಡ್ ಹಿ ವಿಲ್ ಡೂ ದ್ಯಾಟ್. ಹಿ ಈಸ್ ಅ ಪರ್ಸನ್. ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ ಅನಿಸ್ಲಿ, ಹೋಗ್ಬೇಕು ಅಂತ. ನಾನು ಒಂಥರ ಆ ಥರದವಳಲ್ಲ. ನಾನು ಯಾವುದನ್ನು ತುಂಬ ಅತಿಯಾದ ಪ್ರೀತಿನೂ ನಾನು ತುಂಬ ಓಪನ್ನಾಗಿ ವ್ಯಕ್ತಪಡಿಸೋಳಲ್ಲ. ದುಃಖನೂ ನಾನು ಕೆಲವು ಸತಿ ಮಾಡಿದ್ದೀನಿ. ಅಂದರೆ ನಮ್ಮಲ್ಲಿ ಈಗ ಜಯಂತಿ ಅಮ್ಮ ಅವರು ತುಂಬ ಹತ್ತಿರ ಇರೋರಾದರೆ, ಬಟ್ ಐ ಟ್ರೈ ಆ್ಯಂಡ್ ಕೀಪ್ ಇಟ್ ಟು ಮೈ ಸೆಲ್ಫ್. ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಸಿಗಲೇಬೇಕು, ಸಿಗತ್ತೆ ಅನ್ನೋದು ನಾಟ್ ಬಿಕಾಸ್ ನಾನು ಇಲ್ಲಿ ಇದು ಮಾಡಿ ಹೇಳ್ತಾ ಇಲ್ಲ, ಅಂದರೆ ಹೀಗೆ ಆಗತ್ತೆ ಅಂತ. ನಾನು ಪ್ರೊಫೆಷ್ನಲ್ ಇದಲ್ಲ. ಸಿಗಲೇಬೇಕು, ಸಿಗತ್ತೆ ಬೇಲ್ ಅಂದರೆ, ಯಾಕಂದರೆ ಬೇಲ್ಗೆ ಅವಕಾಶ ಇದೆ ಇದರಲ್ಲಿ, ಹಾಗಾಗಿ ಸಿಗತ್ತೆ ಅನ್ನೋಂಥ ಒಂದು. ಹಾಂ, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಭಾವನಾ ರಾಮಣ್ಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.